ಈಗಾಗಲೇ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ 12 ಯಾರಿಗೂ ಗೊತ್ತಿಲ್ಲ ಹೇಳಿ. ಎಂಟೈರ್ ಕರ್ನಾಟಕಕ್ಕಲ್ಲಂತಾನೆ ಹೊರ ರಾಜ್ಯ ಕೂಡ ಗೊತ್ತಾಗಿದೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಅಭಿಮಾನಿಗಳು ಅಷ್ಟರ ಮಟ್ಟಕ್ಕೆ ಕ್ರೇಜ್ ಹುಟ್ಟು ಮಾಡಿದ್ದಾರೆ. ಯಾಕೆ ಅಂದ್ರೆ ಮೊಬೈಲ್ ಅಂಗಡಿಗೆ ಹೋಗಿ ಮೊಬೈಲ್ ಟೆಂಪರ್ ಗ್ಲಾಸ್ ಹಾಕಿದ್ರೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ, ಊಟ ಫ್ರೀ ಕೊಡ್ತಾ ಇದ್ದಾರೆ, ಹೋಟೆಲ್ಸ್ಗಳಿಗೆ ಹೋದ್ರೆ ಡಿಸ್ಕೌಂಟ್ಗಳು ಕೊಡ್ತಾ ಇದ್ದಾರೆ, ಬಟ್ಟೆ ಅಂಗಡಿಲಿ ಡಿಸ್ಕೌಂಟು, ಎಲ್ಲ ಥರನೂ ಡಿಸ್ಕೌಂಟ್ಗಳು ಕೊಟ್ಟು ಓಟ್ ಹಾಕಿರೋದನ್ನು ತೋರಿಸಿದ್ರೆ ಸಾಕು, ಓಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಸಾಕು, ಅವರೆಲ್ಲರಿಗೂ ಕೂಡ ಫ್ರೀ ಫ್ರೀ ಫ್ರೀ. ಅಲ್ಲ, ನಮ್ಮ ಜನಕ್ಕೆ ತಲೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಒಂದು ಸೀಸನ್ನಲ್ಲಿ ವಿನ್ನರ್ ಆಗೋದಕ್ಕೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ? ನನ್ನ ಪ್ರಶ್ನೆ ಅದಲ್ಲ. ಇದು ಏನು ಹುಮ್ಮಸ್ಸಿಂದ, ಏನು ಆತ್ಮವಿಶ್ವಾಸದಿಂದ ನೀವು ಓಟ್ ಹಾಕಿ ಗೆಲ್ಲಿಸ್ತಾ ಇದ್ದೀರಾ? ಇದೇ ರೀತಿ ನಮ್ಮ ರಾಜಕಾರಣಿಗಳನ್ನು ಕೂಡ ನೀವು ಯೋಚನೆ ಮಾಡಿ ಒಳ್ಳೆ ಅಭ್ಯರ್ಥಿನ ಗೆಲ್ಲಿಸಿದ್ರೆ ಒಳ್ಳೆ ಅಭ್ಯರ್ಥಿ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಆದರೆ ನಮಗಿರೋ ಈ ಅಭ್ಯರ್ಥಿಗಳು ಬೇರೆ ರಾಜ್ಯದಿಂದ ಬಂದಿರೋರಿಗೆ ಅಪಾರ್ಟ್ಮೆಂಟ್ ಕಟ್ಕೊಡ್ತಾರೆ, ತಲೆಗೆ 5 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ. ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಬಡತನದಲ್ಲಿದ್ದವ್ರಿಗೆ 1 ರೂಪಾಯಿ